ವಿಜಯಪುರದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ನಾಗರಾಜ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾಲೇಜಿನ ಆವರಣದಲ್ಲಿ ತೃತೀಯ ಬಿಕಾನ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಂತೆ, ಆಹಾರ ಮೇಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ವ್ಯಾಪಾರ ವಹಿವಾಟು ಹಾಗೂ ಗ್ರಾಹಕರನ್ನು ಸೆಳೆಯುವ ಚಟುವಟಿಕೆ ಉತ್ತಮಗೊಳ್ಳಲಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಬಂಡವಾಳ ಹೂಡಿಕೆ ಹಾಗೂ ಬಂಡವಾಳ ಕ್ರೋಢೀಕರಣ ಮತ್ತು ವಹಿವಾಟು ಯಾವ ರೀತಿ ಇರುತ್ತದೆ ಎಂಬುದು ತಿಳಿಯಲಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಕಾಲೇಜು ವಿದ್ಯಾರ್ಥಿಗಳು ಉತ್ತಮವಾಗಿ ನಡೆಸಿಕೊಟ್ಟಿರುತ್ತಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಸಡಗರದಿಂದ ಭಾಗವಹಿಸಿದ್ದರು. ಕಾಲೇಜಿನ ಉಪನ್ಯಾಸಕರಾದ ಶೆಟ್ಟಿ, ನಾಯಕ್ ಹಾಗೂ ಇತರೆ ಉಪನ್ಯಾಸಕರು ಹಾಜರಿದ್ದರು. ಕಾಲೇಜಿನಲ್ಲಿ ಆಂಟ್ರಪ್ರೆನ್ಯೂರ್ಶಿಪ್ ಡೇ ಅಂತ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದೇವೆ. ಇದರ ಉದ್ದೇಶ ಮಕ್ಕಳಿಗೆ ವ್ಯಾಪಾರ ವಾಣಿಜ್ಯ ವಹಿವಾಟುಗಳ ಒಂದು ಅನುಭವ ಆಗಬೇಕು. ಸ್ವತಃ ಅವರೇ ಪ್ರಾಡಕ್ಟನ್ನು ತಯಾರು ಮಾಡಿ ಮಾರಾಟ ಮಾಡೋದ್ರಿಂದ ಮಾರುಕಟ್ಟೆಯ ವ್ಯವಹಾರಗಳ ಬಗ್ಗೆ ಅನುಭವ, ಜೊತೆಗೆ ಬಂಡವಾಳ ಹೂಡಿಕೆ ಮತ್ತು ಅದರ ಲಾಭ ಹೇಗೆ, ಕಸ್ಟಮರ್ಸನ್ನು ಹೇಗೆ ಅಟ್ರಾಕ್ಟ್ ಮಾಡಬೇಕು, ಅದರ ಅನುಭವವನ್ನು ತಗೊಳ್ಳೋ ದೃಷ್ಟಿಯಿಂದ ಇವತ್ತು ನಾವು ಅದರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಆಯೋಜನೆಯಲ್ಲಿ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಕೇವಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ನಾವು ಸಣ್ಣದಾಗಿ ಜೋಡಿಸ್ಕೊಂಡಿದ್ದೇವೆ. ಅದರ ಅನುಭವವನ್ನು ಅವರು ಚೆನ್ನಾಗಿ ಪಡ್ಕೊಂಡು ಆ ಮುಖಾಂತರ ಅದರ ಮೇಲೆ ಒಂದು ಪ್ರಾಜೆಕ್ಟನ್ನು ಅವರಿಗೆ ಕೊಡ್ತೇವೆ. ಅವರು ಏನು ವಿವರಣೆ ಕೊಡ್ತಾರೆ, ಅವರ ಅನುಭವ ಕಥನ, ಅದರ ಮೇಲೆ ಮುಂದಿನ ಹಂತದಲ್ಲಿ ಇನ್ನೂ ದೊಡ್ಡದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಆಡಳಿತ ಮಂಡಳಿಗೆ, ಅಧ್ಯಕ್ಷರಿಗೆ ಮತ್ತು ನಮ್ಮ MD ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.